ಧರ್ಮಸ್ಥಳ ಬುರುಡೆ ಕೇಸ್ಗೆ ರೋಚಕ ತಿರುವು ಸಿಕ್ಕಿದೆ. ಟಿವಿ9 ನಲ್ಲಿ ಬೇರೆಲ್ಲೂ ಇರದ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಆರೋಪಿಸಿ ಬಂದಂತಹ ದೂರುದಾರ ಚಿನ್ನಯ್ಯ ಇದೀಗ ಆರೋಪಿಯಾಗಿದ್ದಾನೆ. ಈ ಪ್ರಕರಣಕ್ಕೆ ದಿನದಿನಕ್ಕೂ ಕೂಡ ಸ್ಫೋಟಕ ತಿರುವುಗಳು ಸಿಗ್ತಾ ಇದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9 ನಲ್ಲಿ. ಬುರುಡೆ ತಂದುಕೊಟ್ಟವನನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬುರುಡೆ ರಹಸ್ಯವನ್ನ ಗಿರೀಶ್ ಮಟ್ಟಣ್ಣನವರ್ ಬಾಯ್ಬಿಟ್ಟಿದ್ದಾರೆ. ಮಟ್ಟಣ್ಣನವರ ಹೇಳಿಕೆಯನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಸ್ಫೋಟಕ ವಿಚಾರವನ್ನ ಮಟ್ಟಣ್ಣನವರ್ ಬಯಲು ಮಾಡಿದ್ದಾರೆ. ಈ ಬುರುಡೆಯನ್ನ ಚಿನ್ನಯ್ಯ ತಂದಾಗ ಈ ಬುರುಡೆ ಹಿಂದಿನ ಕಥೆ ಏನು, ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅದ್ರ ಬಗ್ಗೆ ಸ್ಪಷ್ಟತೆನೇ ಸಿಗ್ತಾ ಇರಲಿಲ್ಲ. ಆತ ಹೇಳಿದ್ದೊಂದೇ, ನಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ, ಅದರಲ್ಲಿ ಒಂದಷ್ಟು ಅಕ್ರಮ ಆಗಿರುವಂತಹ ಶವಗಳು ಕೂಡ ಇದ್ವು ಅಂತ ಹೇಳಿದ್ದ. ಅತ್ಯಾಚಾರ ಸೇರಿದಂತೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಆರೋಪಿಸಿದ್ದ. ಆದರೆ ಇದೀಗ ಬುರುಡೆಯ ಅಸಲಿ ಸತ್ಯ ಹೊರಬಂದಿದೆ. ಕಾಡಿಂದ ಬುರುಡೆ ತಂದುಕೊಟ್ಟಿದ್ದೆ ವಿಠ್ಠಲಗೌಡ. ಸೌಜನ್ಯ ಮಾವ ವಿಠ್ಠಲಗೌಡ ಬುರುಡೆಯನ್ನ ತಂದುಕೊಟ್ಟಿದ್ದ. ಎಸ್ಐಟಿ ವಿಚಾರಣೆಯ ವೇಳೆ ಗಿರೀಶ್ ಮಟ್ಟಣ್ಣನವರ ಹೇಳಿಕೆಯನ್ನ ಕೊಟ್ಟಿರೋದು. 11A ಸ್ಪಾಟ್ನ ಸ್ವಲ್ಪ ದೂರದಲ್ಲೇ ಈ ತಲೆ ಬುರುಡೆ ಸಿಕ್ಕಿತ್ತಂತೆ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದಾಗಿ ಗಿರೀಶ್ ಮಟ್ಟಣ್ಣನವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತಹ ಬಂಗ್ಲಗುಡ್ಡ ಬುರುಡೆ ಕೇಸ್ ತನಿಖೆಯ ವೇಳೆ ಸ್ಫೋಟಕ ಸತ್ಯವನ್ನ ಗಿರೀಶ್ ಮಟ್ಟಣ್ಣನವರ್ ರಿವೀಲ್ ಮಾಡಿದ್ದಾರೆ. ಸೌಜನ್ಯಾಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ, ತಿಮರೋಡಿ ಸೇರಿದಂತೆ ಸಾಕಷ್ಟು ಮಂದಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಈ ಬುರುಡೆ ಕಥೆಯನ್ನ ಹೆಣೆಯುವಲ್ಲಿ ಸೌಜನ್ಯ ಅವರ ಮಾವನ ಕೈವಾಡವೂ ಕೂಡ ಇತ್ತು ಅಂತ ಹೇಳಿ, ಅವರೇ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಆರಂಭದಲ್ಲಿ ಈ ಚಿನ್ನಯ್ಯ ಈ ಬುರುಡೆಯನ್ನ ಎಲ್ಲಿಂದ ತಂದೆ ಅನ್ನೋದನ್ನ ಹೇಳೋದಿಲ್ಲ. ನಂತರ ವಿಚಾರಣೆ ತೀವ್ರಗೊಂಡಾಗ ಚೆನ್ನೈನ ಸೇಲಂನಿಂದ ತಂದಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಜಯಂತ್ ಕೊಟ್ಟಿದ್ದಾರೆ ಅಂತ ಹೇಳಲಾಯಿತು. ಜಯಂತ್ ಹೋಗಿ ಗಿರೀಶ್ ಮಟ್ಟಣ್ಣನವರು ಕೊಟ್ರು ಅಂತ ಹೇಳಿದ್ರು. ಈಗ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರೋದು ಈ ಬುರುಡೆಯನ್ನ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠ್ಠಲ್ ಗೌಡ ಅಂತ.